ಮುಡಾ ಅಕ್ರಮ ಸೈಟ್ಗಳ ಮೇಲೆ ಇಡಿ ಕಣ್ಣು, ಬಿಲ್ಡರ್ಗಳಿಗೂ ಕಾಯ್ತಾ ಇದೆ ಸಂಕಷ್ಟ. ಜಯರಾಮ್ ಬೇನಾಮಿ ಕಂಡು ಇಡಿ ಅಧಿಕಾರಿಗಳೇ ಶಾಕ್. ಕೋಟಿ ಕೋಟಿ ಕಳ್ಳ ವ್ಯವಹಾರಕ್ಕೆ ಕೋಕೋನಟ್ ಕೋಡ್ ವರ್ಡ್ ಎಲ್ಲವನ್ನ ನೋಡೋಣ ಇಡಿ ಸಂಕಷ್ಟ ನ್ಯೂಸ್ ಟಾಪ್ 9 ನಲ್ಲಿ. ಮೂಡಾ ಅಕ್ರಮದ ಬೆನ್ನು ಬಿದ್ದ ಇಡಿ ಮಹಾಶಿಕಾರಿಯನ್ನೇ ಆಡಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸೈಟ್ಗಳನ್ನೇ ಮುಟ್ಟುಗೋಲು ಹಾಕಿಕೊಂಡು ಬಿಟ್ಟಿದೆ. 300 ಕೋಟಿ ಮೌಲ್ಯದ 142 ಸೈಟ್ಗಳನ್ನು ಇಡಿ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಅದರಲ್ಲೂ ರಿಯಲ್ ಎಸ್ಟೇಟ್ ಉದ್ಯಮಿ ಜಯರಾಮ್, ರಾಕೇಶ್ ಪಾಪಣ್ಣ, ಮಂಜುನಾಥ್ ಹಾಗೂ ತೇಜಸ್ಗೆ ಸೇರಿದ ಸೈಟ್ ಜಪ್ತಿಯಾಗಿದೆ. ಇದರಲ್ಲಿ ಮೂಡಾದ ಮಾಜಿ ಆಯುಕ್ತರಾಗಿದ್ದ ನಟೇಶ್, ದಿನೇಶ್ ಸ್ಥಿರಾಸ್ತಿಯೂ ಇದೆ. ಕಳೆದ ವರ್ಷ ಅಕ್ಟೋಬರ್ 29ರಂದು ಇಡಿ ಅಧಿಕಾರಿಗಳು ಈ ಜಯರಾಮ್ ನಿವಾಸದ ಮೇಲೆ ರೇಡ್ ಮಾಡಿದ್ರು. ಬರೋಬ್ಬರಿ 70 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು. ಈ ವೇಳೆ ಜಯರಾಮ್ ಮನೆಯಲ್ಲಿ ಬೇನಾಮಿ ದಾಖಲೆ ಪತ್ತೆಯಾಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಈತ ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘದ ಹೆಸರಲ್ಲಿ ಬೇನಾಮಿ ಮಾಡಿಕೊಂಡಿದ್ದ. ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಟುಂಬಸ್ಥರ ಹೆಸರಲ್ಲಿ ಆಸ್ತಿ ಮಾಡಿದ್ದ. ಇಡಿ ಬರೆದುಕೊಂಡ ಡೈರಿಯ ಎಕ್ಸ್ಕ್ಲೂಸಿವ್ ದೃಶ್ಯ ಟಿವಿ9ಗೆ ಲಭ್ಯವಾಗಿದೆ. ಈ ಬಗ್ಗೆ ದಿನೇಶ್ ಕೂಡ ಪ್ರಾಥಮಿಕ ವಿಚಾರಣೆಯಲ್ಲಿ ಕೆಲವರ ಹೆಸರು ಬಾಯ್ಬಿಟ್ಟಿದ್ದಾನಂತೆ. ಹೆಬ್ಬೆಟ್ಟು ಆಗಿದ್ದ ಜಯರಾಮ್ ಕೋಟಿ ಕೋಟಿ ವ್ಯವಹಾರ ಮಾಡೋದಕ್ಕೆ ಕಳ್ಳಾಟ ಆಡ್ತಾ ಇದ್ದ. ಕೋಟಿ ವ್ಯವಹಾರಕ್ಕೆ ಜಯರಾಮ್ ಕೋಕೋನಟ್ ಅನ್ನೋ ಕೋಡ್ ವರ್ಡ್ ಇಟ್ಟಿದ್ದ. ಅಧಿಕಾರಿಗಳಿಗೆ ರಾಜಕಾರಣಿಗಳ ಜೊತೆ ಕೋಕೋನಟ್ ಎಂಬ ಕೋಡ್ ವರ್ಡ್ ಬಳಸಿರೋದು ವಾಟ್ಸಪ್ ಚಾಟ್ನಲ್ಲಿ ಪತ್ತೆಯಾಗಿದೆ. ಒಂದು ಕೋಕೋನಟ್ ಅಂದ್ರೆ 1 ಲಕ್ಷ, 50 ಕೋಕೋನಟ್ ಅಂದ್ರೆ 50 ಲಕ್ಷ ಅಂತ ಜಯರಾಮ್ ಹೇಳಿದ್ದಾನೆ. ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರದ ಬೆನ್ನು ಬಿದ್ದ ಇಡಿ ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪತ್ರ ಬರೆದು 631 ಮೂಡಾ ನಿವೇಶನಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದೆ. ಈ ಪೈಕಿ ಮೂಡಾ ಮಾಜಿ ಆಯುಕ್ತನ ಹೆಸರಿನಲ್ಲಿ 198 ಬೇನಾಮಿ ಸೈಟ್ ಇರೋದನ್ನ ಕಂಡು ಇಡಿ ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಮೂಡಾ ನಗರ ಯೋಜನೆ ಅಧಿಕಾರಿ ಒಬ್ಬರಿಗೆ ಸೇರಿದ 92 ಬೇನಾಮಿ ಸೈಟ್, ಮೈಸೂರಿನ ಎಂಎಲ್ಸಿ ಒಬ್ಬರಿಗೆ ಸೇರಿದ 128 ಸೈಟ್ಗಳ ವಿವರವನ್ನು ಕೆದಕಿದೆ. ಇಡಿ ಅಧಿಕಾರಿಗಳು 142 ಸೆಟ್ಗಳನ್ನು ಮುಟ್ಟುಗೋಲು ಹಾಕಿರುವ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಸ್ನೇಹಮಯಿ ಕೃಷ್ಣ, ಇದು ನನ್ನ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿದ್ದಾರೆ. ನಾನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ದೂರು ನೀಡಿಲ್ಲ. ಇದರಲ್ಲಿ ಪ್ರಭಾವಿಗಳು, ರಾಜಕಾರಣಿಗಳಿಂದ ಸಾವಿರಾರು ಕೋಟಿ ಅಕ್ರಮ ಇದೆ. ಇದೇ ವಿಚಾರವಾಗಿ ನಾನು ದೂರು ನೀಡಿದ್ದೇನೆ. ಹಾಗಾಗಿ ಕ್ರಮ ಕೈಗೊಂಡಿದ್ದಾರೆ ಎಂದಿದ್ದಾರೆ. ನಾವು ಕಾನೂನು ಬಗ್ಗೆ ಹೋರಾಟ ಮಾಡ್ತಿದ್ದಾಗ ಈಗ ತನಿಖೆಯಲ್ಲಿ ಏನು ಆರೋಪಗಳು ಮಾಡಿದ್ದೀವಿ ಅದು ಸಾಕಷ್ಟು ಸಾಕ್ಷ್ಯಗಳ ಸಮೇತ ಸಾಬೀತಾಗಿರೋದ್ರಿಂದ ಕಾನೂನುಬದ್ಧವಾಗಿ ಇಡಿಯವರು ಈಗ 142 ಸ್ಥಿರಾಸ್ತಿಗಳನ್ನು ತಾತ್ಕಾಲಿಕ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಇಡಿ ಅಧಿಕಾರಿಗಳು 143 ಸೆಟ್ಗಳನ್ನು ಮುಟ್ಟುಗೋಲು ಹಾಕ್ತಾ ಇದ್ದಂತೆ ಬಿಜೆಪಿ ನಾಯಕರು ಫೀಲ್ಡ್ಗೆ ಇಳಿದಿದ್ದಾರೆ. ಸಿಬಿಐ ತನಿಖೆಗೆ ಕೊಡಬೇಕು, ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಆರ್ ಅಶೋಕ್, ಇಡಿ ಅಧಿಕಾರಿಗಳು 30 ಕೋಟಿ ರೂಪಾಯಿನಷ್ಟು ಆಸ್ತಿ ಪಾಸ್ತಿ ಜಪ್ತಿ ಮಾಡಿದ್ದಾರೆ. ಈ ಬಗ್ಗೆ ಸಿಪಿಐ ತನಿಖೆಗೆ ನೀಡುವಂತೆ ಒತ್ತಾಯ ಮಾಡುತ್ತೇನೆ ಅಂದ್ರು. ಅಪರಾಧ ತಪ್ಪು ಆಗಿರುವ ಕಾರಣ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕಾಗಿತ್ತು ಅಂತ ವಿಜೇಂದ್ರ ಆಗ್ರಹಿಸಿದ್ದಾರೆ. ಅವರು ಕ್ಲೀನ್ ಚಿಟ್ ಕೊಡಕ್ಕೆ ತಯಾರಿ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಲೋಕಾಯುಕ್ತ ಪೊಲೀಸ್. ಇಷ್ಟೊತ್ತಿಗೆ ತನಿಖೆ ಆಗಿದ್ರೆ ಇವೆಲ್ಲ ಇಡಿಯವರು ಸೀಸ್ ಮಾಡ್ತಾ ಇರೋದು. ಇದೇ ಯಾಕೆ ಲೋಕಾಯುಕ್ತ ಮಾಡಿಲ್ಲ? ಇದನ್ನ ಸಿಬಿಐ ತನಿಖೆ ಕೊಡಿ. ಅಪರಾಧ ಆದಂತ ಸಂದರ್ಭದಲ್ಲಿ, ತಪ್ಪಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸ್ವಯಂ ಪ್ರೇರಣೆಯಿಂದ ಈ ಮೂಡಾ ತನಿಖೆ ಸಿಬಿಐಗೆ ವಹಿಸಲೇಬೇಕಾಗಿತ್ತು. ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಒತ್ತಾಯಿಸಿದ್ದಾರೆ. ಆರೋಪ ಬಂದ ದಿನವೇ ನಾವು ಸಿಎಂ ರಾಜೀನಾಮೆ ಕೇಳಿದ್ದೆವು. ಸಿಎಂ ಸಿದ್ದರಾಮಯ್ಯ ತನಿಖೆಯಾಗಲಿ ಅಂತ ಹೇಳಿದ್ರು. ಈಗ ಇಡಿ ಅಕ್ರಮ ಆಗಿದೆ ಅಂತ ವರದಿ ಬಿಡುಗಡೆ ಮಾಡಿದೆ. ಈಗಲಾದರೂ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಯದುವೀರ್ ಆಗ್ರಹಿಸಿದ್ದಾರೆ. ಒಂದು ಇತಿಹಾಸ ಇರುವಂಥ ಸಂಸ್ಥೆ ಮೂಡಾ ಅಂಥ ಸಂಸ್ಥೆಯಲ್ಲಿ ಒಂದು ಹಗರಣ ನಡೆದಿರೋ ಕಾರಣಕ್ಕಾಗಿ ಅವರು ತಮ್ಮ ರಾಜೀನಾಮೆ ಕೊಟ್ಟು ಒಂದು ಫ್ರೀ ಆಗಿರುವಂಥದ್ದು, ಅವ್ರದ್ದು ಪ್ರಭಾವ ಇಲ್ಲದೆ ಇರುವಂಥದ್ದು ಒಂದು ಸಂಸ್ಥೆ ಮೂಲಕ ಇದು ತನಿಖೆ ಆಗಬೇಕಾಗಿ ನಾವು ಅಂದಿನ ಕಾಲದಲ್ಲಿ ಆಗ್ರಹಿಸ್ತಾ ಬಂದಿದ್ದೀವಿ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ ಬಿಜೆಪಿಗೆ ಡಿಕೆ ಡಿಚ್ಚಿ ಕೊಟ್ಟಿದ್ದಾರೆ. ಇದೆಲ್ಲ ಪಿತೂರಿ, ರಾಜೀನಾಮೆ ಕೊಡುವ ಪ್ರಶ್ನೆನೇ ಇಲ್ಲ ಎಂದಿದ್ದಾರೆ.
ಸಿದ್ದರಾಮಯ್ಯ ರಾಜೀನಾಮೆ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ, ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ, ಮೊದಲು ಬಿಜೆಪಿ ಹಗರಣಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಡಿಕೆ ಹೇಳಿದ್ದಾರೆ. ಯಾರ ರಾಜೀನಾಮೆನೂ ಅವಶ್ಯಕತೆ ಇಲ್ಲ, ರಾಜಕೀಯ ಮಾಡೋದು ಅವಶ್ಯಕತೆ ಇಲ್ಲ, ಯಾವ ಕಾರಣಕ್ಕೂ ರಾಜೀನಾಮೆ ಕೊಡೋದು ಇಲ್ಲ, ಕೊಡೋದು ಯೋಚನೆ ಮಾಡೋದು ಅರ್ಥ ಇಲ್ಲ. ಫಸ್ಟು ಅವ್ರ ಹಗರಣಗಳಿಂದ ಚರ್ಚೆ ಮಾಡೋಣ. ಇದು ನಮ್ಮ ರಾಜಕೀಯವಾಗಿ ಪಿತೂರಿ, ಮುಖ್ಯಮಂತ್ರಿಗಳ ಮೇಲೆ ಅವರ ಕುಟುಂಬದ ಮೇಲೆ ರಾಜಕೀಯವಾದಂಥ ಪಿತೂರಿ. ಪಾಪ ಹೆಣ್ಮಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾವ ಪಾತ್ರ ಇಲ್ಲ. ಇನ್ನು ಮೂಡಾದಲ್ಲೂ ಬಿಜೆಪಿ ಜೆಡಿಎಸ್ನವರು ಸದಸ್ಯರಾಗಿ ಇದ್ದಾರಲ್ವಾ, ಅದು ತನಿಖೆ ಆಗಲಿ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ಐಟಿ ಇಡಿ ಎಲ್ಲರಿಗೂ ನಾವು ತನಿಖೆ ಮಾಡಿ ಅಂತ ಹೇಳಿರೋದು, ಯಾವ ತನಿಖೆಗೂ ಅಡ್ಡಿಪಡಿಸಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರ ಕಾಲದಲ್ಲೂ ಏನಾಗಿದೆ ಅಂತ ಸಾರ್ವಜನಿಕರಿಗೆ ಗೊತ್ತಾಗಲಿ ಎಂದಿದ್ದಾರೆ. ನೋಡಿ, ವಾಟ್ ಎವರ್ ಇಸ್ ಹ್ಯಾಪೆಂಡ್ ಆಸ್ ಪರ್ ಲಾ ಅಲ್ಲ. ಏನಾದರೂ ಇಲ್ಲಿಗಲ್ ಆಗಿದ್ರೆ ಅವರು ಮೆಂಬರ್ಸ್ ಇದ್ರಲ್ಲ, ಇವರೇ ಬಿಜೆಪಿ ಅವ್ರ ಮೆಂಬರ್ಸ್ ಇದ್ರು, JDS ಅವ್ರ ಮೆಂಬರ್ಸ್ ಇದ್ರು. ಅವ್ರ ಕಾಲದಲ್ಲಿ ಏನಾಗಿದೆ, ನಮ್ಮ ಕಾಲದಲ್ಲಿ ಏನಾಗಿದೆ, ಪಬ್ಲಿಕ್ಕಿಗೆ ಗೊತ್ತಾಗ್ಲಿ.